ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಅತ್ತೆ, ನಾನು ಹೆದರಿಸ್ತಾ ಇಲ್ಲ, ಮುಂದೆ ನಡೆಯೋದ್ರ ಬಗ್ಗೆ ಎಚ್ಚರಿಸ್ತಾ ಇದ್ದೀನಿ. ಆ ವ್ಯಕ್ತಿನ ನಂಬಿ ಒಂದು ಕುಟುಂಬನೇ ಇದೆ. ನಿಮ್ ಹಾಗೆ ಕೋಟಿ ಕೋಟಿ ದುಡ್ಡಿಲ್ಲ ಅವ್ರ ಹತ್ರ. ನಿನಗೊಂದು ಅವಕಾಶ ಸಿಕ್ಕಿದೆ ಅಂತ ಅದನ್ನ ಇಟ್ಕೊಂಡು ಆಟ ಆಡ್ತಾ ಇದೀಯ ನೀನು? ನನಗ ಆ ರೀತಿ ಯಾವ ಯೋಚನೆನೂ ಇಲ್ಲ ಅತ್ತೆ. ಸೇಡ್ ತೀರಿಸ್ಕೊಳ್ಳೋದು, ದ್ವೇಷ ಕಾರೋದು ಇದ್ಯಾವ ಬುದ್ಧಿನೂ ನನಗಿಲ್ಲ. ನಮ್ಮಮ್ಮ ನನ್ನ ಆ ರೀತಿ ಬೆಳೆಸಿಲ್ಲ. ನ್ಯಾಯಕ್ಕೋಸ್ಕರ ಹೋರಾಡ್ತೀನಿ. ಅದನ್ ಬಿಟ್ಟು ಅನ್ಯಾಯದ ಗೆರೆ ನಾನು ಯಾವತ್ತೂ ತುಳಿಯಲ್ಲ. ಅಮ್ಮ ತಾಯಿ ಸಾಕ್ ಮಾಡಮ್ಮ. ಈ ನಿನ್ ವೀರಾವೇಶದ ಮಾತುಗಳೆಲ್ಲ ಅದನ್ನೆಲ್ಲ ಕೇಳಿಸ್ಕೊಂಡಿರಕ್ಕೆ ಇಲ್ಲಿ ಯಾರಿಗೂ ಪುರ್ಸತ್ ಇಲ್ಲ. ಅತ್ತೆ, ನೀವ್ ಇಲ್ಲಿಗೆ ಬಂದು ದುಡ್ಡು ಕಟ್ತಿರೋ ಅಥವಾ ನಾನೇ ಅಲ್ಲಿಗೆ ಬರ್ಬೇಕು ಅಂತ ನೀವೇ ಡಿಸೈಡ್ ಮಾಡಿ. ನೋಡಿದ್ಯೇನಮ್ಮ ಇಂದಿರಾ, ಅವಳು ಎಷ್ಟು ದುರಹಂಕಾರದಿಂದ ಮಾತಾಡ್ತಾ ಇದ್ದಾಳೆ ಅಂತ. ಹಾಸ್ಪಿಟಲ್ ಅಲ್ಲಿ ಅವಳು ಹವಾ ತೋರಿಸ್ಬೇಕು ಅಂತಲೇ ನಿನಗೆ ಹೀಗೆಲ್ಲ ಅವಮಾನ ಮಾಡ್ತಿದ್ದಾಳೆ. ಸುಮ್ನೆ ಅವ್ರು ಕೇಳಿದಷ್ಟು ದುಡ್ಡು ಕೊಟ್ರೆ ಈ ಸಮಸ್ಯೆ ಇಲ್ಲಿಗೆ ಕ್ಲಿಯರ್ ಆಗತ್ತೆ ಇಂದಿರಾ. ಏನ್ರಿ ಮಾತಾಡ್ತಾ ಇದ್ದೀರಾ? ದುಡ್ಡು ಕೊಟ್ಟು ನಮ್ ಮಗನೇ ತಪ್ಪು ಮಾಡಿದಾನೆ ಅಂತ ಒಪ್ಕೊ ಅಂತ ಹೇಳ್ತಾ ಇದ್ದೀರಾ? ಹಾಗಲ್ಲ ಇಂದಿರಾ. ರೀ, ಬೀಗ್ರು ಫೋನ್ ಮಾಡ್ತಿದ್ದಾರೆ. ಹೇಳಿ ಬೀಗ್ರೆ. ನಿಮ್ ಮಗನ್ ಗುಣ ಏನು ಅಂತ ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಟಿವಿ ಚಾನಲ್ ವರ್ಗೂ ಗೊತ್ತಾಗ್ತಾ ಇದೆ. ಇಂಥ ಒಬ್ಬ ಕುಡ್ಕಂಗೆ ನನ್ ಮಗಳನ್ ಕೊಟ್ರೆ ಅವಳ ಜೀವನ ಏನಾಗುತ್ತೆ? ಇನ್ನೀ ಮದ್ವೆ ನಡೆಯಕ್ ಚಾನ್ಸೇ ಇಲ್ಲ. ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಹಲೋ ಇಂದಿರಾ, ಏನಾಯ್ತು? ಏನಾಯ್ತಾ? ಏನಾಗ್ಬಾರ್ದಿತ್ತು ಅದೇ ಆಯ್ತು. ನಮ್ ಸಂಬಂಧನೇ ಬೇಡ ಅಂತ ಮದುವೆ ಕ್ಯಾನ್ಸಲ್ ಮಾಡಿದ್ದಾರೆ.